ಈ ಬಿಲ್ಡಿಂಗ್ ನ ಕೊಲೋಸಿಯಂ ಅಂತ ಕರೀತಾರೆ. ರೋಮನ್ ಕಿಂಗ್ಸ್ ಇದನ್ನ ಯಾಕೆ ಬಿಲ್ಡ್ ಮಾಡಿಸ್ತಾರೆ ಅಂದ್ರೆ ಟು ಡಿಸ್ಟ್ರಾಕ್ಟ್ ಟು ಪೀಪಲ್ ಫ್ರಮ್ ರಿಯಲ್ ಪ್ರಾಬ್ಲಮ್ಸ್. ಗ್ಲಾಡಿಯೇಟರ್ ಅಂತಹ ಗೇಮ್ಸ್ ನ ಆಡಿಸಿ ಜನರ ಅಟೆನ್ಷನ್ ನ ರಿಯಲ್ ಪ್ರಾಬ್ಲಮ್ಸ್ ಇಂದ ಡೈವರ್ಟ್ ಮಾಡಿಸೋರು. ಇದನ್ನ ನೀವು ಈಗಿನ IPL ಗೂ ಸಹ ಹೋಲಿಕೆ ಮಾಡಬಹುದು. ಇವತ್ತಿನ ದಿನ ನಮ್ ಜನ ಅವರವರ ಫೇವರೇಟ್ IPL ಟೀಮ್ ಗೋಸ್ಕರ ಚಿಯರ್ಸ್ ಮಾಡ್ಕೊಂಡು ಒಂದು IPL ಕಪ್ ಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ರೆ, ಆ ಕಡೆ ಬಿಡದಿಯಲ್ಲಿ ಒಂದು ಕುಟುಂಬ ಸುಮಾರು 20 ದಿನ ಹಿಂದೆ ಅವ್ರ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯಕ್ಕೆ ಜಸ್ಟಿಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮೂಕಬಾಲಕಿ ಖುಷಿ ಕೇಸ್ ಬಗ್ಗೆ ಅಂತೂ ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ. ಆ ಹುಡುಗಿ ಜೊತೆ ಏನೆಲ್ಲ ಅನ್ಯಾಯ ಆಯ್ತು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂಡ್ ಆ ವಿಡಿಯೋ ಅಪ್ಲೋಡ್ ಮಾಡಿ ಹತ್ರ 20 ದಿನ ಆಗ್ತಾ ಬಂತು. ಅಂಡ್ ಸ್ಟಿಲ್ ಆ ಹುಡುಗಿ ಜೊತೆ ಆ ತರ ನೀಚ ಕೃತ್ಯ ಮಾಡಿದವ್ರು ಯಾರು ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಆದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು CCTV ಫುಟೇಜ್ ಸಖತ್ ಶೇರ್ ಆಗ್ತಾ ಇದೆ. ಆ ಮೂಕ ಬಾಲಕಿನ ಯಾರೋ ರೇಪ್ ಅಥವಾ ಕೊಲೆ ಮಾಡಿ ಬಿಸಾಕಿದ್ದಲ್ಲ, ಅವಳೇ ಸ್ವತಃ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಟ್ರೈನಿಗೆ ಅಡ್ಡ ಬಿದ್ದು ಮಾಡ್ಕೊಂಡಿದ್ದಾಳೆ ಅಂತ ಈ ಒಂದು CCTV ಫುಟೇಜ್ ನ ತೋರಿಸಿ ಕೇಸ್ ನ ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ನೀವೇನ್ ನೋಡ್ತಾ ಇದ್ದೀರೋ ಇದೇ ಆ CCTV ಫುಟೇಜ್. ಐ ನೋ ಕ್ವಾಲಿಟಿ ತುಂಬಾ ಥರ್ಡ್ ಕ್ಲಾಸ್ ಇದೆ. ಅಂಡ್ ಇಲ್ಲಿ ದೂರದಲ್ಲಿ ನೀವೇನು ಒಂದು ಬ್ಲಾಕ್ ಡಾಟ್ ನ ನೋಡ್ತಾ ಇದ್ದೀರೋ ಇದೇ ಖುಷಿ ಅಂತ. ಸೊ ಈ ಒಂದು ಥರ್ಡ್ ಕ್ಲಾಸ್ ಕ್ವಾಲಿಟಿ ಇರುವಂತಹ CCTV ಫುಟೇಜ್ ನ ತೋರಿಸ್ಬಿಟ್ಟು ಇದು ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲ, ಇಟ್ಸ್ ಎ ಕೇಸ್ ಅಂತ ಕೇಸ್ ನ ಡೈವರ್ಟ್ ಮಾಡ್ತಿದ್ದಾರೆ. ಅಲ್ಲ, ನಿಜವಾಗ್ಲೂ ಆ ಹುಡುಗಿ ಏನಾದ್ರು ರೈಲ್ವೆ ಟ್ರ್ಯಾಕ್ ಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ರೆ ದೆನ್ ಈ ಒಂದು ಕೇಸು ರೈಲ್ವೆ ಪೊಲೀಸ್ ಅವ್ರ ಅಂಡರ್ ಹೋಗ್ತಿತ್ತೆ. ಬಿಡದಿ ಪೊಲೀಸ್ ಸ್ಟೇಷನ್ ಅವರು ಈ ಒಂದು ಕೇಸ್ ನ ಯಾಕೆ ಆಕ್ಸೆಪ್ಟ್ ಮಾಡ್ಕೊಂಡ್ರು? ಅಂಡ್ ಅದೇ ಬಿಡದಿ ಪೊಲೀಸ್ ಅವರು ಬರೆದಿರುವಂತಹ FIR ಅಲ್ಲಿ ಇಟ್ ಕ್ಲಿಯರ್ಲಿ ಮೆನ್ಷನ್ಸ್ ಕೊಲೆ ಆಗಿದೆ ಅಂತ. ನನಗೆ ಬೇಜಾರಾಗಿದ್ದೇನು ಅಂತಂದ್ರೆ ರೀಸೆಂಟ್ಲಿ ಮಹಿಳಾ ಆಯೋಗದ ಸಚಿವರು ನಾಗಲಕ್ಷ್ಮಿ ಅವರು ಸಹ ಈ ಒಂದು ಕೇಸು ಕೊಲೆ ಕೇಸ್ ಅಲ್ಲ, ಇಟ್ಸ್ ಎ ಆಕ್ಸಿಡೆಂಟ್ ಕೇಸ್ ಅನ್ನೋ ರೀತಿ ಸ್ಟೇಟ್ಮೆಂಟ್ ಕೊಟ್ರು. ಇನ್ಸಿಡೆಂಟ್ ಆಗಿದ್ದು ಫ್ಯೂ ಡೇಸ್ ಆದ್ಮೇಲೆ ನಾನು ಸ್ಪಾಟ್ ವಿಸಿಟ್ ಮಾಡಿದೆ. ಅಲ್ಲಿ ಒಂದು ಹನಿ ರಕ್ತ ಕಾಣಿಸಿಲ್ಲ ನನ್ಗೆ. ಅಂಡ್ ನನ್ಗಷ್ಟೇ ಅಲ್ಲ, ಅಲ್ಲಿನ ಲೋಕಲ್ಸ್ ಯಾರು ಆ ಹುಡುಗಿಯ ಬಾಡಿನ ಮೊದಲು ನೋಡಿದ್ರು ಅವ್ರಿಗೂ ಆ ಒಂದು ಸ್ಪಾಟ್ ಅಲ್ಲಿ ಒಂದು ಹನಿ ರಕ್ತ ಬಿದ್ದಿರೋದು ಕಾಣಿಸಿಲ್ಲ. ಈಗ ದೂತ ಸಭೆಯ ಪ್ರಜೆಗಳೇ ನೀವೇ ಹೇಳಿ, ಒಂದು ಹನಿ ರಕ್ತ ಸುರಿದೆ ಎಲ್ಲಾದ್ರೂ ಟ್ರೈನ್ ಆಕ್ಸಿಡೆಂಟ್ ಆಗೋದು ನೀವು ನೋಡಿದೀರಾ? ಅಂಡ್ ಇನ್ನು ನನಗೆ ತುಂಬಾ ಬೇಜಾರಾಗಿದ್ದು ಇನ್ನೊಂದು ವಿಷಯ ಏನು ಅಂತ, ಡೆಪ್ಯೂಟಿ CM DK ಶಿವಕುಮಾರ್ ಅವರು ಪೀಡಿತರ ಕುಟುಂಬನ ಭೇಟಿ ಮಾಡಿದ್ರು. ಅದಾದ್ಮೇಲೆ ಅವರು ಪಾಪ ನಷ್ಟ ಪರಿಹಾರದ ರೀತಿ 4 ಲಕ್ಷ ರೂಪಾಯಿದು ಚೆಕ್ ಸಹ ಪೀಡಿತರ ಕುಟುಂಬಕ್ಕೆ ಕೊಟ್ರು. ಆದ್ರೆ ಸಾಹೇಬ್ರು ಆ ಒಂದು ಚೆಕ್ ಕೊಟ್ಟು ಹಿಂಗ್ ಹೊರಗೆ ಹೋಗಿದ ತಕ್ಷಣ DC ಅವರು ಬಂದು ಆ ತಾಯಿ ಹತ್ರ ಚೆಕ್ ಇಸ್ಕೊಂಡು ಇದನ್ನ ನಾನ್ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಾಕಿಸ್ತೀನಿ ಅಂತ ಹೇಳಿದವರು ಇವತ್ತಿಗೆ 15 ದಿನ ಮೇಲೆ ಆಗೋಯ್ತು. ಪೀಡಿತರ ಕುಟುಂಬಕ್ಕೆ 1 ರೂಪಾಯಿ ಸಿಕ್ಕಿಲ್ಲ. ಖುಷಿ ಅವ್ರ ತಾಯಿ ಅಲ್ವಾ ಮಾತಾಡ್ತಿರೋದು? ಅಮ್ಮ ಅದು ಅಮೌಂಟ್ ಚೆಕ್ ಬಂತ ಅಮ್ಮ? ಇಲ್ಲ. ಸೊ ಐ ರಿಕ್ವೆಸ್ಟ್ ಟು ದ DC ಆದಷ್ಟು ಬೇಗ ಆ ಫ್ಯಾಮಿಲಿಗೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡಿ. ಅಂಡ್ ರೆಸ್ಪಾನ್ಸಿಬಲ್ ಅಥಾರಿಟೀಸ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡಿ ಕೇಸ್ ನ ಡೈವರ್ಟ್ ಮಾಡೋದ್ ಬಿಟ್ಟು ರಿಯಲ್ ಆರೋಪಿಗಳನ್ನ ಹುಡುಕಿ.